ಆ ಕೌಶಿಕ ಬ್ರಾಹ್ಮಣನಿಗೆ ಧರ್ಮವ್ಯಾಧನ ಸಂಪರ್ಕವಾಗಿ ಮನೆಗೆ ಕರೆದುಕೊಂಡು ಹೋಗಿ ತಾನು ತಂದೆ ತಾಯಿಯಂದಿರ ಸೇವೆಯನ್ನು ಮಾಡುವ ಪರಿ ಎಷ್ಟು ಸಂತೃಪ್ತರಾಗಿ ಆನಂದದಿಂದ ಮಗನ ಬಗ್ಗೆ ಅತ್ಯಂತ ಅಭಿಮಾನ ಪಟ್ಟುಕೊಂಡು ಆ ತಂದೆ ತಾಯಿಯಂದಿರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಕೌಶಿಕ ಬ್ರಾಹ್ಮಣ ನಮಗೇನು ಈ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಈ ಮಗ ನಮ್ಮನ್ನು ನೋಡುತ್ತಿರುವ ರೀತಿ, ಅವನು ಮಾಡುತ್ತಿರುವ ಸೇವೆ ನಮಗೆ ಅಷ್ಟು ಆನಂದವನ್ನು ನೀಡಿದೆ, ಅತ್ಯಂತ ತೃಪ್ತ ಜೀವನ ನಡೆಸ್ತಾ ಇದ್ದೇವೆ ಎಂಬುದಾಗಿ ತಮ್ಮ ತೃಪ್ತಿಯನ್ನು ಕೌಶಿಕ ಬ್ರಾಹ್ಮಣನ ಮುಂದೆ ಧರ್ಮವಿವಾದ ತೋರಿಸ್ತಾರೆ. ಆಗ ಆ ಧರ್ಮವ್ಯಾಧ ಹೇಳ್ತಾರೆ, ನೀನು ನಿನ್ನ ತಂದೆ ತಾಯಿಯರು ಹೇಗಿದ್ದಾರೆ? ನನ್ನನ್ನೇ ನೆನೆದುಕೊಂಡು ದುಃಖದಿಂದ ಸಂತಪ್ತರಾಗಿ ತಮ್ಮ ಕಣ್ಣನ್ನು ಕಳೆದುಕೊಂಡಿದ್ದಾರೆ. ಅವನು ಯಾರೂ ಕೇಳುವವರಿಲ್ಲ. ಅಂಥ ಸ್ಥಿತಿಯಲ್ಲಿ ತಂದೆ ತಾಯಿಯಂದರನ್ನು ಬಿಟ್ಟು ನೀನು ಬರೀ ನಾನು ದೊಡ್ಡ ವೇದ ಪಾರಾಯಣ ಮಾಡ್ತೇನೆ ಅಂತ ಹೇಳಿ ಕಾಡಿಗೆ ಬಂದು ಕುಳಿತರೆ ಏನು ಪ್ರಯೋಜನ? ನಾವು ಮಾಡಬೇಕಾದ ಕರ್ತವ್ಯ ವರ್ಣಾಶ್ರಮೋಚಿತ ಧರ್ಮಾನುಷ್ಠಾನ, ಮಾತಾಪಿತೃಗಳ ಸೇವೆ, ವೈಯಕ್ತಿಕ ಧರ್ಮ ಮತ್ತು ಒಂದು ವರ್ಣಾಶ್ರಮ ಧರ್ಮ ಎಲ್ಲ ನಾವು ಮಾಡಬೇಕಾದ ಕರ್ತವ್ಯಗಳು. ಅದನ್ನು ಮಾಡದೆ ತಂದೆ ತಾಯಿಯಂದರನ್ನು ಅಲಕ್ಷಿಸಿ ಇಷ್ಟು ಅರಣ್ಯದಲ್ಲಿ ಎಷ್ಟು ನೀನು ವೇದ ಪಾರಾಯಣ ಮಾಡಿದರೂ ಅದಕ್ಕೆ ಅಷ್ಟು ಪ್ರಯೋಜನ ಇಲ್ಲ. ನಾನು ನನ್ನ ವ್ಯವಹಾರ ನಡೆಸ್ತಾ ಇದ್ದೇವೆ, ಇನ್ನಷ್ಟು ದೊಡ್ಡ ವ್ಯವಹಾರ ಅಲ್ಲ, ಮಾಂಸದ ವ್ಯವಹಾರ. ಅದನ್ನು ಮಾಡಿಕೊಂಡಿದ್ದರೂ ಕೂಡ ನಾನು ನನ್ನ ಶುಚಿತ್ವ, ನನ್ನ ನಿಯಮ ನಿಷ್ಠೆ, ನನ್ನ ವೈಷ್ಣವ ದೀಕ್ಷೆ ಇದನ್ನೆಲ್ಲ ಕಾಪಾಡಿಕೊಂಡು ನನ್ನ ವ್ಯವಹಾರ ನಡೆಸ್ತಾ ಇದ್ದೇನೆ. ಅದರ ಜೊತೆಗೆ ತಂದೆ ತಾಯಿಂದರ ಬಗ್ಗೆ ನನ್ನ ಕರ್ತವ್ಯವೇನು ಅದನ್ನು ನಡೆಸ್ತಾ ಇದ್ದೇವೆ. ವೃತ್ತಿಯನ್ನು ಕೂಡ ಉತ್ತಮ ರೀತಿಯಿಂದ, ನಾನಾಗಿ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಆ ಮಾಂಸ ಯಾರ್ಯಾರೋ ಕೊಂದಿರ್ತಾರೆ, ಮಾಂಸ ಪಡೆದು ಮಾರಾಟ ಮಾಡ್ತಾಯಿದ್ದೆ. ನಾನು ಹಿಂಸೆ ಮಾಡುವುದಿಲ್ಲ, ಆ ಮಾಂಸವನ್ನು ಸ್ವೀಕಾರ ಮಾಡುವುದಿಲ್ಲ. ಯಾರು ಸ್ವೀಕಾರ ಮಾಡೋರು ಅವರವರ ಅಪೇಕ್ಷೆಯಂತೆ, ಯಾವುದು ಬೇರೆ ಬೇರೆ ಜಾತಿಯವರಿಗೆ ಮಾಂಸ ಭಕ್ಷಣೆ ನಿಷಿದ್ಧವಲ್ಲ, ಸ್ವೀಕಾರ ಮಾಡ್ತಾರೆ. ನಾನು ವ್ಯವಹಾರ ನಾನೊಬ್ಬ ಬೇಡ, ಅದನ್ನು ನಾನು ನಡೆಸ್ತಾ ಇದ್ದೇನೆ. ನನ್ನ ವೃತ್ತಿಯನ್ನು ಸರಿಯಾದ ರೀತಿಯಲ್ಲಿ, ಮತ್ತೊಬ್ಬರಿಗೆ ಹಿಂಸೆಯಾಗದ ರೀತಿಯಲ್ಲಿ ನನ್ನ ವೃತ್ತಿಯನ್ನು ನಡೆಸ್ತೇನೆ. ಮಾತಾಪಿತೃಗಳ ಸೇವೆ ನನ್ನ ವೈಯಕ್ತಿಕ ಧರ್ಮ, ನನ್ನ ಪರಂಪರೆಯ ಧರ್ಮ ಎರಡನ್ನು ಕೂಡ ಚೆನ್ನಾಗಿ ನಡೆಸಿಕೊಂಡು ಭಗವಂತನನ್ನು ಮರೆಯದೆ ಇದೆಲ್ಲ ಭಗವಂತನ ಪೂಜೆ ಎಂಬುದಾಗಿ ಭಾವಿಸಿಕೊಂಡು ನಡೆಸ್ತಾ ಇದ್ದೇನೆ. ಅದರಿಂದ ನಿನಗೆ ಇಲ್ಲದ ಸಿದ್ಧಿ ಭಗವಂತ ಕೊಟ್ಟಿದ್ದಾನೆ. ನಾನು ಇಲ್ಲಿದ್ದರೂ ಕೂಡ ಪತಿವ್ರತೆಯನ್ನು ಹೇಳಿದ್ದಾಳೆ, ನನಗೇನೆಲ್ಲ ಘಟನೆ ನಡೆಯಿತು ಅದನ್ನೆಲ್ಲ ನಾನು ಹೇಳಿದ್ದೇನೆ. ನಿನಗೆ ಗೊತ್ತಾಗಲಿಲ್ಲ, ನಿನಗೆ ಆ ದೃಷ್ಟಿ ಇಲ್ಲ. ಇನ್ನು ಇಷ್ಟು ಅಧ್ಯಯನ ಮಾಡಿದರೂ, ಇಷ್ಟೆಲ್ಲ ಧರ್ಮಾಚರಣೆ ಮಾಡಿದರೂ ನಿನಗೆ ಅಂತರ್ದೃಷ್ಟಿ ಬಂದಿಲ್ಲ. ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಇನ್ನಷ್ಟು ದೊಡ್ಡ ಹರಿಧಾರ್ಮಿಕನಲ್ಲ, ವ್ಯವಹಾರದಲ್ಲೇ ಇದ್ದೇನೆ. ಆದರೆ ನನ್ನ ವ್ಯವಹಾರವನ್ನು ಸರಿಯಾದ ರೀತಿಯಲ್ಲಿ, ಇದು ಕೂಡ ಭಗವಂತನ ಪೂಜೆ, ಆದಷ್ಟು ಮತ್ತೊಬ್ಬರಿಗೆ ಹಿಂಸೆ ಆಗಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ನನ್ನ ವ್ಯವಹಾರವನ್ನು ನಡೆಸ್ತಾ ಇದ್ದೇನೆ. ಮಾಡಬೇಕಾದ ವೈಯಕ್ತಿಕ ಧರ್ಮಾಚರಣೆ ಅದನ್ನು ನಡೆಸ್ತಾ ಇದ್ದೇನೆ. ಅದನ್ನು ನನಗೆ ಇಷ್ಟು ಶಕ್ತಿ ಬಂತು ಅಂತ ತಿಳಿಸಿದಾಗ ಭಾರೀ ನನಗೆ ನಾಚಿಕೆ ಆಯಿತು. ಅವನು ಅನೇಕ ಥರದ ಧರ್ಮ, ಈ ರಾಜಧರ್ಮ ಏನು, ಜನರ ಧರ್ಮ ಏನು, ಅದನ್ನು ಅನೇಕ ಧಾರ್ಮಿಕ ಸಂಗತಿಗಳನ್ನು ಆ ಕೌಶಿಕ ಬ್ರಾಹ್ಮಣನಿಗೆ ಬೇಡ, ಅವನ ಧರ್ಮವ್ಯಾಧ ಬೇಡ. ಅವನು ಇಷ್ಟೆಲ್ಲ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿದ ಕೌಶಿಕ ಬ್ರಾಹ್ಮಣನಿಗೆ ಎಲ್ಲ ಹೇಳಿಕೊಡ್ತಾನೆ, ಯಾವ ರೀತಿ ನಾವು ಇರಬೇಕು ಅಂತ ಧಾರ್ಮಿಕ ಉಪದೇಶವನ್ನು ಮಾಡ್ತಾ ಇದ್ದೇನೆ. ಕೆಲವು ಮಾತುಗಳು. ರಾಜ ಹೇಗಿರಬೇಕು? ಸಯೇಷ ಜನಕೋ ರಾಜ ದುರ್ವೃತ್ತಮಪಿ ಚೇತ್ ಸುತಂ ದಂಡ್ಯಂ ದಂಡೇ ನಿಶ್ಚಿಪತಿ. ರಾಜನಾದವ ಹೇಗಿರಬೇಕು? ತನ್ನ ಮಗ ಅಂತ ವ್ಯಾಮೋಹ ಮಾಡಬಾರದು. ಚಾರಿತ್ರ್ಯ ಭ್ರಷ್ಟನಾದರೆ, ತಪ್ಪು ಮಾಡಿದರೆ ಅವನಿಗೆ ಸರಿಯಾದ ಶಿಕ್ಷೆ,
ಉಳಿದವರಿಗೆ ಕೊಡುವ ಶಿಕ್ಷೆಯನ್ನೇ ಅವರಿಗೆ ಕೊಡ್ತಾರೆ. ಈ ಜನಕರಾಜ ಧಾರ್ಮಿಕ ವ್ಯಕ್ತಿಗೆ ಯಾವುದೇ ಥರದ ಅಪಚಾರ ಆಗಬಾರದು. ತನ್ನ ಮಗನೇ ಆಗಲಿ ತಪ್ಪು ಮಾಡಿದರೆ ಯಾವ ಸಂಕೋಚವೂ ಇಲ್ಲದೆ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡುವ ಇಂಥ ನಿಷ್ಪಕ್ಷಪಾತವಾಗಿ ತನ್ನ ಮಗನಿಗೆ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಇಲ್ಲ. ಎಲ್ಲ ನಾಗರಿಕ ಯಾವ ರೀತಿಯೋ ಅದೇ ಥರದ ಶಿಕ್ಷೆ ರಕ್ಷೆ ತನ್ನ ಮಗನಿಗೂ ಕೊಡುವ ಈ ಥರದ ನಿಷ್ಪಕ್ಷಪಾತ ರೀತಿಯ ಧಾರ್ಮಿಕ ಶಾಸನ ಅದನ್ನು ಜನಕರಾಜ ನಡೆಸ್ತಾ ಇದ್ದಾನೆ ಎಂಬುದನ್ನು ಈ ಧರ್ಮವ್ಯಾಧ ಉಲ್ಲೇಖ ಮಾಡ್ತಾ ಇದ್ದಾರೆ. ಕಾಳಿದಾಸನು ಕೂಡ ಒಂದು ಕಡೆ ಹೇಳ್ತಾ ಇದ್ದಾನೆ, ಯಾರು ಶತ್ರುವೇ ಆಗಲಿ ಚೆನ್ನಾಗಿ ಅವನಿಗಿದ್ದರೆ ದ್ವೇಷೋಪಿ ಸಮ್ಮತಶ್ಚಾಸಿ, ಅವನು ಶತ್ರುವೇ ಆದರೆ ದ್ವೇಷ ಮಾಡಬೇಕಾಗಿತ್ತು, ಆದರೆ ಅವನು ಸರಿಯಾದ ಕ್ರಮದಲ್ಲಿ ಇದ್ದರೆ ಅವನಿಗೆ ಪುರಸ್ಕಾರ. ಶತ್ರುವೇ ಆಗಲಿ ಅವನು ಸಮ್ಮತ ಇವನಿಗೆ, ಯಾಕೆ ಉತ್ತಮ ರೀತಿಯಲ್ಲಿ ಇದ್ದರೆ. ಹೇಗೆ ನಮಗೆ ಕಾಯಿಲೆ ಬಂದಿದೆ, ಔಷಧ ಕಹಿ ಸ್ವೀಕಾರ ಮಾಡಲಿಕ್ಕೆ ಆಗುವುದೇ ಇಲ್ಲ. ಕಹಿಯಾದ ಔಷಧವಾದರೂ ರೋಗ ನಿವಾರಣೆಗೆ ಅದೇ ಔಷಧ ಸ್ವೀಕಾರ ಮಾಡಬೇಕು. ಅದರಂತೆ ಶತ್ರುವೇ ಆಗಲಿ ಅವನು ಸರಿಯಾದ ಧಾರ್ಮಿಕನಾಗಿದ್ದರೆ ಅವನು ರಾಜನಿಗೆ ಸಮ್ಮತನಾಗಿರಬೇಕು. ಅವನು ಬೇಕಾದಂತೆ ಅವನಿಗೆ ಸರಿಯಾದ ರೀತಿಯ ಗೌರವ ಕೊಡಬೇಕು. ಔಷಧ ಕಹಿಯಾದರೂ ರೋಗ ನಿವಾರಣೆಗೆ ಕಹಿಯಾದ ಔಷಧ ಅಂತ ನಾವು ಚೆಲ್ಲುವುದಿಲ್ಲ. ಹೇಗೆ ಸ್ವೀಕಾರ ಮಾಡ್ತೇವೋ ಶತ್ರುವೇ ಆಗಲಿ ಧಾರ್ಮಿಕನಾಗಿದ್ದರೆ ಅವನಿಗೆ ಪುರಸ್ಕಾರ ಮಾಡಬೇಕು ರಾಜನಾದವನು. ಹಾಗೆ ತನ್ನ ಬಂಧು ಮಗ ತಪ್ಪು ಮಾಡಿದರೆ ಅವನು ತ್ಯಾಗ ಮಾಡೋದು ಅವನು ಅತ್ಯಂತ ಪ್ರಿಯ, ಆದರೂ ತ್ಯಾಗ ಮಾಡ್ತಾನೆ. ಹೇಗೆ ನಮ್ಮ ಬೆರಳಿಗೆ ಒಂದು ಹಾವು ಕಚ್ಚಿದರೆ ಆಪರೇಷನ್ ಮಾಡ್ತೇವೆ, ಆ ಬೆರಳನ್ನೇ ಕತ್ತರಿಸಿ ಬಿಡ್ತೇವೆ. ನಮ್ಮ ದೇಹದ ಒಂದು ಭಾಗ ದೊಡ್ಡ ಕಾಯಿಲೆಗೆ ಬಿದ್ದರೆ ಆಗ ಆ ದೇಹದ ಭಾಗವನ್ನೇ ಕತ್ತರಿಸಿ ಹಾಕ್ತದೆ. ನಮ್ಮ ದೇಹ ಅತ್ಯಂತ ಪ್ರಿಯ, ಆದರೆ ಅದು ವಿಷಮಿಶ್ರಿತವಾದರೆ ಇಡೀ ದೇಹದ ಮೇಲೆ ಕೆಟ್ಟ ಪರಿಣಾಮ ಮಾಡೋದಾಗಿದ್ದರೆ ತನಗೆ ಬೇಕಾದ ಆ ಭಾಗವನ್ನು ಕೂಡ ಕತ್ತರಿಸಿ ತೆಗಿತೇವೆ ಆಪರೇಷನ್ ಮಾಡಿ. ಅದರಂತೆ ಮಗನೇ ಆಗಲಿ ಅವನು ಅಧಾರ್ಮಿಕನಾಗಿದ್ದರೆ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ, ಅವನು ತ್ಯಾಗ ಮಾಡುವುದು. ಈ ಥರದ ನಿಷ್ಪಕ್ಷಪಾತ ದೃಷ್ಟಿ ಅಧಿಕಾರಿಗಳಿಗೆ, ಸರ್ಕಾರದ ಪ್ರಮುಖ ವ್ಯಕ್ತಿಗಳು ಪ್ರಜೆಗಳನ್ನು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ತನ್ನ ಮಗನೇ ಆಗಲಿ ತಪ್ಪಿತಸ್ಥನಾದರೆ ಶಿಕ್ಷೆ ಕೊಡಲೇಬೇಕು. ಈ ಥರದ ವ್ಯವಸ್ಥೆ ರಾಜನಲ್ಲಿ ಇರಬೇಕು ಎಂಬುದನ್ನು ಧರ್ಮವ್ಯಾಧ ಹೇಳ್ತಾ ಇದ್ದಾನೆ. ಯಾರು ನಪಾಪೇ ಪ್ರತಿಪಾಪ ಸ್ಯಾತ್, ಒಬ್ಬನಿಗೆ ಅನ್ಯಾಯ ಮಾಡಿರಬಹುದು, ಪ್ರತೀಕಾರ ಮಾಡೋದು ಬೇಡ. ನಾವು ಯಾಕೆ ಪ್ರತೀಕಾರ ಮಾಡಬೇಕು? ಅವನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಕಾದಿಟ್ಟದ್ದು, ನಾವಾಗಿ ಶಿಕ್ಷೆ ಕೊಟ್ಟು ನಾವು ಸ್ವಲ್ಪ ಪಾಪವನ್ನು ಪಡೆಯಬೇಕಾಗಿಲ್ಲ. ನಪಾಪೇ ಪ್ರತಿಪಾಪ ಸ್ಯಾತ್ ಸಾಧುರೇವ ಸದಾ ಭವೇತ್ ಆತ್ಮನೇವ ಹತಪಾಪ ಯಪ್ಪಾಪಂ ಕರತು ಬಿಚ್ಚಿದೆ. ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನಿಗೆ ನಾವು ಪ್ರತೀಕಾರ ಮಾಡುವ ಅಗತ್ಯವೇ ಇಲ್ಲ. ಅವನು ತಾನು ಮಾಡಿದ ಕೃತ್ಯದಿಂದಲೇ ಅದರ ಫಲವನ್ನು ಅನುಭವಿಸಿಯೇ ತೀರ್ತಾರೆ. ನಾವು ಯಾಕೆ ಆ ಜವಾಬ್ದಾರಿ ಕೊಡಬೇಕು? ನಾವು ಯಾಕೆ ಅವನು ಅನ್ಯಾಯ ಮಾಡಿದ್ದಾನೆ ಅಂಥೇಳಿ ಪ್ರತಿ ಅನ್ಯಾಯ ಮಾಡಿ ನಾವು ಪಾಪವನ್ನು ಕಟ್ಟಿಕೊಳ್ಳಬೇಕಾದ ಅಗತ್ಯವಿಲ್ಲ. ಆತ್ಮನೀವ ಹತಪಾಪ ಪಾಪಂ ಕರತು ಮಿಚ್ಚಿದೆ. ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನಿಗೆ ಶಿಕ್ಷೆಯನ್ನು ಭಗವಂತ ಕೊಟ್ಟೇ ಕೊಡ್ತಾರೆ. ತನ್ನ ತಪ್ಪಿನಿಂದ ತಾನು ಆ ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕಾಗಿ ನಾವೇನು ಪ್ರತೀಕಾರ ಮಾಡಬೇಕಾದ ಅಗತ್ಯವಿಲ್ಲ. ಎಲ್ಲವನ್ನು ಕೂಡ ಸಹನೆಯಿಂದ ನೋಡಬೇಕು. ಮತ್ತು ವಿಕರ್ಮಣ ತಪ್ಯಮಾನ, ನಾವು ಗೊತ್ತಿಲ್ಲದಕ್ಕೆ ಅಪರಾಧ ಆಗ್ತದೆ, ತಪ್ಪು ನಡೆಯುತ್ತದೆ, ಅದು ಪಶ್ಚಾತ್ತಾಪದಿಂದ ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕು. ವಿಕರ್ಮಣ ತಪ್ಯಮಾನ ಪಾಪಾತ್ ವಿಪರಿಮುಚ್ಚಿದೆ. ಅದರ ಮೇಲೆ ಅಪರಾಧ ಮಾಡಿದೆ ಅಂಥೇಳಿ ಅವನು ಬಹಳ ಪಶ್ಚಾತ್ತಾಪ. ಪರೀಕ್ಷಿತ ರಾಜ ಏನೋ ಒಂದು ರೀತಿಯಿಂದ ಆ ಋಷಿಗೆ ಸತ್ತ ಹಾವನ್ನು ಕೊರಳಿಗೆ ಹಾಕಿ ದೊಡ್ಡ ಅಪಚಾರ ಮಾಡಿದ. ಅಪಚಾರ ಮಾಡಿ ಹಿಂದೆ ಬರ್ತಾ ಇದ್ದಾನೆ. ಅಷ್ಟು ಅವನಿಗೆ ದುಃಖ ಆಯಿತು. ನಾನಂಥ ಋಷಿಗೆ ಈ ಅಪಚಾರ ಮಾಡಬಾರದಿತ್ತು, ನನಗೆ ತಕ್ಕ ಶಿಕ್ಷೆಯಾಗಲಿ
ನನ್ನ ರಾಜ್ಯ ಹೋಗಲಿ, ನನ್ನ ಕೋಶ ಹೋಗಲಿ, ಇನ್ನು ಮುಂದೆ ಇಂಥ ದುರ್ಬುದ್ಧಿ ಬರಬಾರದು, ಆ ಥರದ ಶಿಕ್ಷೆ ಭಗವಂತ ಕೊಡಲಿ. ಪರೀಕ್ಷಿತ ರಾಜ ಪ್ರಾರ್ಥನೆ ಮಾಡಿದ್ದು, ಅನ್ಯಾಯ ಮಾಡಿದ, ಅಪಮಾನ ಮಾಡಿದ, ಸತ್ತ ಹಾವಿನ ಹೆಣವನ್ನು ಕೊರಳಿಗೆ ಹಾಕಿ ಅವರಿಗೆ ಬಹಳ ಅಪಮಾನ ಆಗುವಂತೆ ವರ್ತಿಸಿದ. ಆದರೆ ಪಶ್ಚಾತ್ತಾಪ ತೆರಿಗೆ ಬರುವಾಗ ಹೀಗೆ ಮಾಡಬಾರ್ದಿತ್ತು, ಅದಕ್ಕೆ ನನಗೆ ಏನೇನು ಶಿಕ್ಷೆಯಾಗಬೇಕೋ ಎಲ್ಲ ಆಗಿದೆ, ಇನ್ನು ಮುಂದೆ ಇಂಥ ದುರ್ಬುದ್ಧಿ ನನಗೆ ಬರಬಾರದು, ಆ ರೀತಿ ಶಿಕ್ಷೆಯಾಗಿ. ಇಂಥ ಪಶ್ಚಾತ್ತಾಪದಿಂದ ನಿಜವಾದ ಪರಿತಾಪ ಬಂದರೆ ಅವರಿಗೆ ಪಾಪದ ಬಿಡುಗಡೆ ಆಗ್ತದೆ, ಪಾಪ ಪರಿಹಾರ ಆಗ್ತದೆ ಎಂಬುದಾಗಿ ನಮ್ಮ ಶಾಸ್ತ್ರ ನಮಗೆ ಅನೇಕ ರೀತಿಯ ಶಿಕ್ಷೆ ಹೆದರಬೇಕಾಗಿಲ್ಲ, ಶಿಕ್ಷೆಯನ್ನು ನೀಡಿದ್ದಾರೆ, ಪರಿಹಾರವನ್ನು ಕೂಡ ಬಹಳ ಸುಲಭವಾದ ಪರಿಹಾರ ಕೊಟ್ಟಿದ್ದಾರೆ. ಪಶ್ಚಾತ್ತಾಪದಿಂದ ಭಗವಂತನ ನಾಮಸ್ಮರಣೆ ಅನೇಕ ಮಾರ್ಗಗಳನ್ನು ಹೇಳಿದ್ದಾರೆ. ನಮ್ಮ ಶಾಸ್ತ್ರ ಭಾರಿ ನರಕ, ಭಯಂಕರ ಶಿಕ್ಷೆ ಅಂತ ಎಷ್ಟು ಶಿಕ್ಷೆಯೋ ಅಷ್ಟೇ ಪರಿಹಾರದ ಮಾರ್ಗವನ್ನು ಕೂಡ ತೋರಿಸಿದ್ದಾರೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಕಲಿಯುಗ ಅಂತ ನೀವು ಭಯಪಡಬೇಡಿ, ಕಲಿಯುಗದಲ್ಲಿ ನಾವು ಮಾಡಿದ ಪುಣ್ಯ ಸ್ವಲ್ಪ ಪುಣ್ಯವಾದರೂ ಅದಕ್ಕೆ ಭಾರಿ ಫಲ ಕಲಿಯುಗದಲ್ಲಿ. ಕೃತಯುಗದಲ್ಲಿ ಹೆಚ್ಚು ಪುಣ್ಯ ಮಾಡಿದರೂ ಫಲ ಕಡಿಮೆ, ಒಳ್ಳೆಯ ಕಾಲ, ಅದಕ್ಕೆ ಆ ಪುಣ್ಯಕ್ಕೆ ಅಷ್ಟು ಮಹತ್ವ ಇಲ್ಲ. ಹೆಚ್ಚು ಪುಣ್ಯ ಮಾಡಿದರೂ ಫಲ ಕಡಿಮೆ, ಸ್ವಲ್ಪ ಪಾಪ ಮಾಡಿದರೂ ಭಾರಿ ಅನರ್ಥ. ಕೃತಯುಗ, ಕಲಿಯುಗ ಡೈವರ್ಸ್ ವಿರುದ್ಧ. ಹೆಚ್ಚು ಪುಣ್ಯ ಮಾಡಿದರೂ ಫಲ ಕಡಿಮೆ, ಪಾಪ ಹೆಚ್ಚು ಮಾಡಿದರೂ ಅನರ್ಥ ಕಮ್ಮಿ. ಕಲಿಯುಗದಲ್ಲಿ ಶುಭಂ ಮಹತ್ ಸ್ವಲ್ಪ ಫಲಂ, ಪುಣ್ಯ ಹೆಚ್ಚು ಮಾಡಿದರೂ ಫಲ ಕಮ್ಮಿ, ಪಾಪ ಹೆಚ್ಚು ಮಾಡಿದರೂ ಅನರ್ಥ ಕಮ್ಮಿ. ಇಷ್ಟು ಕನ್ಸೇಷನ್, ಇಷ್ಟು ರಿಯಾಯಿತಿ. ಅಂದರೆ ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಭಾವಿಸಬೇಡಿ. ಹೆಚ್ಚು ಪಾಪ ಮಾಡಿದರೂ ತೊಂದರೆ ಇಲ್ಲ ಅಂಥೇಳಿ ಹೆಚ್ಚು ಪಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಭಾವಿಸಬೇಡಿ. ಅದರಷ್ಟು ಕರುಣೆ ತೋರಿಸಿದ್ದಾರೆ. ಪಾಪ ಮಾಡಿದರೂ ಪರಿಹಾರಕ್ಕೆ ಅನೇಕ ಮಾರ್ಗಗಳು. ಪಶ್ಚಾತ್ತಾಪ, ಭಗವನ್ನಾಮ ಸ್ಮರಣೆ, ಭಕ್ತಿಯಿಂದ ಅನೇಕ ಮುಖವಾಗಿ ಪಾಪ ಪರಿಹಾರದ ಮಾರ್ಗವನ್ನು ತೋರಿಸಿದ್ದಾರೆ. ಅದನ್ನು ಹೇಳ್ತಾರೆ, ಪಶ್ಚಾತ್ತಾಪ ಮಾಡಿ ಅಷ್ಟೇ ಸಾಲದು, ನತು ಕುರಿಯಾಂ ಪುನರೀತಿ, ಅದರೊಟ್ಟಿಗೆ ದೃಢ ನಿರ್ಧಾರ ಮಾಡಬೇಕು. ಒಮ್ಮೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ, ಇನ್ನು ಮುಂದೆ ಇಂಥದ್ದು ಮಾಡುವುದಿಲ್ಲ ಅಂತ ದೃಢ ಸಂಕಲ್ಪ ಮಾಡಬೇಕು. ಆವಾಗ ಮುಂದಿನ ಪಾಪವೂ ಆಗುವುದಿಲ್ಲ. ಹಿಂದಿನ ಪಾಪದ ಪರಿಹಾರ, ಮುಂದೆ ಪಾಪ ಲೇಪ ಆಗಬಾರದು. ಅದಕ್ಕೆ ಎರಡು ಮಾರ್ಗ, ಮಾಡಿದ ಪಾಪದ ಬಗ್ಗೆ ಪಶ್ಚಾತ್ತಾಪ, ಆಮೇಲೆ ಮುಂದೆ ಇಂಥ ಪಾಪವನ್ನು ಮಾಡುವುದಿಲ್ಲ ಅಂತ ದಿಟ್ಟ ನಿರ್ಧಾರ, ಬಲವಾದ ಸಂಕಲ್ಪ. ನತತ್ಕುರಿಯಾಂ ಪುನರೀತಿ ದ್ವಿತೀಯಾತ್ ಪರಿಮುಚ್ಯತೆ. ಏನು ಮಾಡಿ ಆಯಿತು, ಪಶ್ಚಾತ್ತಾಪ ಪಡಬೇಕು, ಎಲ್ಲ ಮೋಚನೆ ಆಗ್ತದೆ. ಮುಂದೆ ಇಂಥ ಪಾಪ ಮಾಡೋದಿಲ್ಲ. ಪಾಪ ಮಾಡೋದು, ಪಶ್ಚಾತ್ತಾಪ ಪುನಃ ಮಾಡೋದು. ಈ ರೀತಿ ವರ್ತಿಸಿದರೆ, ಇಷ್ಟು ಅಸಡ್ಡೆಯಿಂದ ಇಷ್ಟು ಲಘುವಾಗಿ ವರ್ತಿಸಿದರೆ ಪಾಪ ಲೇಪ ಹಾಗೇ ಆಗ್ತದೆ. ಮಾಡಿದ ತಪ್ಪು ಗೊತ್ತಿಲ್ಲದೆ ಎಷ್ಟೋ ತಪ್ಪಾಗಿಬಿಡ್ತದೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಅದಕ್ಕೆ ಪಶ್ಚಾತ್ತಾಪ ಮಾಡಿ ಮುಂದೆ ಇಂಥದ್ದು ಆಗುವುದಿಲ್ಲ ಎಂಬಂಥ ದೃಢ ಸಂಕಲ್ಪವನ್ನು ಮಾಡಬೇಕು. ಮತ್ತು ಪಾಪ ಮಾಡಿಕೊಂಡು ಅವನು ಯಾರು ನೋಡುವುದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಮಾಡಿದ್ದೇನೆ ಅಂತ ಈ ರೀತಿ ವರ್ತಿಸಬಾರದು. ಯಾರೂ ಇಲ್ಲ, ಪಾಪ ಮಾಡಿದ ಯಾರಿಗೂ ಗೊತ್ತಾಗುವುದಿಲ್ಲ ಅಂಥೇಳಿ ಹಾಗೆ ಭಾವಿಸಬಾರದು. ಪಾಪಂ ಕೃತ್ವಾ ಹಿ ಮನ್ಯೇತ ನಾಹಮಸ್ಮೀತಿ ಪುರುಷೋ, ನಾನೊಬ್ಬನೇ ಇದ್ದೇನೆ, ಯಾರೂ ಇಲ್ಲ. ತಂತು ದೇವ ಪ್ರಪಶ್ಯಂತಿ, ನೀನೇನು ಪಾಪ ಮಾಡಿದೆ ಅದನ್ನು ಭಗವಂತ ದೇವತೆಗಳು ನೋಡ್ತಾರೆ. ದೇವತೆಗಳು ಮಾತ್ರ ಅಲ್ಲ, ಸ್ವಸ್ಯೈವ ಅಂತರ ಪುರುಷ, ನಮ್ಮ ಒಳಗೆ ಅಂತರ್ಯಾಮಿಯಾದ ಭಗವಂತನು ಕೂಡ ನೋಡ್ತಾ ಇದೆ. ಅದು ಒಟ್ಟಾಗಿ ಯಾರಿಗೂ ಗೊತ್ತಿಲ್ಲ ನಾನು ಮಾಡಿದ್ದೇನೆ ಅಂತ ಈ ರೀತಿ ಧೈರ್ಯದಿಂದ ವರ್ತಿಸಬೇಡಿ. ನೀವು ನೋಡದೆ ಹೋದರೂ ದೇವತೆಗಳು ಎಲ್ಲವನ್ನು ನೋಡ್ತಾ ಇದ್ದಾರೆ. ಅಭಿಮಾನಿ, ತತ್ವಾಭಿಮಾನಿ ದೇವತೆಗಳು ಅಷ್ಟೇ ಅಲ್ಲದೆ ನಮ್ಮ ಒಳಗೆ ನಿಯಾಮಕನಾದ ಭಗವಂತ ಎಲ್ಲವನ್ನು ಕಾಣ್ತಾ ಇದ್ದಾರೆ. ಆದ್ದರಿಂದ ನಾನು ಒಬ್ಬನೇ ಇದ್ದೇನೆ, ಮತ್ತಾರೂ ಇಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ ಎಂಬ ಈ ಥರದ ಒಂದು ಧೈರ್ಯದ ವರ್ತನೆ, ಸ್ವಚ್ಛಂದ ವರ್ತನೆಗೆ ಅವಕಾಶ ಕೊಡಬೇಡಿ. ಏನು ಮಾಡಿದರೂ ಕೂಡ ಅದನ್ನು ಭಗವಂತ ನೋಡ್ತಾನೆ
ಎಂಬ ಎಚ್ಚರ ನಮಗಿರಬೇಕು. ಆಗ ಮಾತ್ರ ನಮ್ಮಿಂದ ಆ ಕಾರ್ಯವನ್ನು ತಡೆಯಲಿಕ್ಕೆ ಒಂದು ಭಗವಂತ ವಿಶ್ವತಶ್ಚಕ್ಷು ವಿಶ್ವತೋಮುಖ, ನಮಗೆಲ್ಲ ಒಂದೇ ಕಡೆ ಕಣ್ಣು. ಭಗವಂತ ವಿಶ್ವತಶ್ಚಕ್ಷು, ಎಲ್ಲ ಕಡೆ ಕಣ್ಣು, ಎಲ್ಲ ಕಡೆ ಅವರ ಮುಖ, ಎಲ್ಲವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಜನರ ಕಣ್ಣು ತಪ್ಪಿಸಬಹುದು, ಕಾನೂನಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಭಗವಂತನ ಕಣ್ಣಿಂದ ತಪ್ಪಿಸಲು ಸಾಧ್ಯವಿಲ್ಲ. ಅವನು ವಿಶ್ವತಶ್ಚಕ್ಷು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, 1000 ಕಣ್ಣುಂಟು. ಆದ್ದರಿಂದ ಭಗವಂತ ನೋಡ್ತಾ ಇದ್ದಾನೆ ಎಂಬ ಎಚ್ಚರ ಇದ್ದರೆ ಆಗ ನಮ್ಮಿಂದ ಅಕೃತ್ಯ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಭಗವದ್ ದೃಷ್ಟಿ, ಅವನು ಎಲ್ಲ ಕತೆ ಇದ್ದಾನೆ, ಎಲ್ಲವೂ ನೋಡ್ತಾ ಇದ್ದಾನೆ ಎಂಬ ಎಚ್ಚರ ನಮಗಿರಬೇಕು. ಆಗ ನಮ್ಮಿಂದ ಪಾಪ ಸಂಭವಿಸುವುದಿಲ್ಲ. ಅಕಸ್ಮಾತ್ ಪಾಪ ನಡೆದರೆ ನಿಜವಾದ ಪಶ್ಚಾತ್ತಾಪ, ಮುಂದೆ ಇಂಥದ್ದನ್ನು ಮಾಡುವುದಿಲ್ಲ ಎಂಬಂಥ ದೃಢ ಸಂಕಲ್ಪ ಇಷ್ಟಿದ್ರೆ ಮಾತ್ರ ಪಾಪವನ್ನು ಗೆಲ್ಲುವ ಸಾಧ್ಯತೆ ಉಂಟು. ಅಂಥ ಪಾಪ ವಿಮೋಚನೆಗೆ ಏನೆಲ್ಲ ಮಾರ್ಗಗಳು, ಎಷ್ಟು ಅನೇಕ ಮಾರ್ಗಗಳಿದೆ. ಅದರಿಂದ ಪಾಪಕ್ಕೆ ನಾವು ಭಯಪಡಬೇಕು. ಆದರೆ ಪರಮಾತ್ಮನ ಕರುಣೆಯ ಬಗ್ಗೆ ನಮಗೆ ಅವನು ಎಷ್ಟು ಪಾಪ ಮೋಚನೆಯ ಮಾರ್ಗ ತೋರಿಸಿದ್ದಾನೆ ಎಂಬುದನ್ನು ಕೂಡ ಗಮನಿಸಿಕೊಂಡು ಆ ದಾರಿಯಲ್ಲಿ ಸಾಗಬೇಕು ಅಂತ ಅನೇಕ ಉಪದೇಶ, ಇನ್ನೂ ಅನೇಕ ಉಪದೇಶಗಳು ಅದನ್ನು ಮುಂದೆ ತಿಳಿಸ್ತೇವೆ. ಇನ್ನೊಂದು ಮಾತು, ಇದೇ ಥರದ ಧರ್ಮವ್ಯಾಧನ ಕಥೆ ಮಹಾಭಾರತದಲ್ಲಿ ಶಾಂತಿಪುರದಲ್ಲಿ ಇಂಥದ್ದೇ ಇನ್ನೊಂದು ಘಟನೆ. ಧರ್ಮವ್ಯಾಧನ ಬಗ್ಗೆ ಹೇಳಿದಂತೆ ಇನ್ನೊಂದು ಚಿಕ್ಕ ಕಥೆ. ಒಬ್ಬ ಇಂಥವನಿ ಜಾಜಲಿ ಅಂತ, ಅವನು ಋಷಿಕುಮಾರ. ಅವನು ಈ ಗೌತಮ ಕೌಶಿಕ ಬ್ರಾಹ್ಮಣನಂತೆ ಕಾಡಿಗೆ ಬಂದ ತಪಸ್ಸು ಮಾಡಲಿಕ್ಕೆ. ಯುವಕ ತಪಸ್ಸು ಮಾಡಿದ ಅವನ ಗಡ್ಡ ಬೆಳೆಯಿತು. ಗಡ್ಡ ಬೆಳೆದಂತೆ ಗರ್ವವೂ ಬೆಳೆಯಿತು. ದೊಡ್ಡ ತಪಸ್ವಿ ನಾನು ಎಂಬುದಾಗಿ ಅಹಂಕಾರ ಬೆಳೆಯಿತು. ಅವನ ಗೂಡಲ್ಲಿ ಕೆಲವು ಹಕ್ಕಿಗಳಿಗೆ ಒಂದು ಗೂಡು ಕಟ್ಟಿ ವಾಸ ಮಾಡಿದೆವು. ಇನ್ನು ಕೇಳುವುದೇ ಬೇಡ, ನಾನೆಂಥ ತಪಸ್ವಿ, ನನ್ನ ಗಡ್ಡದಲ್ಲಿ ಹಕ್ಕಿಗಳು ಗೂಡು ಕಟ್ಟಿ ವಾಸ ಮಾಡುವುದು ಅಂದರೆ ಸಾಮಾನ್ಯ ವಿಷಯವೋ? ಅಷ್ಟು ನಾನು ಅವುಗಳಿಗೆ ಅವಕಾಶ ಕೊಟ್ಟಿದ್ದೇನೆ, ಅದನ್ನೆಲ್ಲ ಸಹಿಸಿಕೊಟ್ಟಿದ್ದೇನೆ. ನನ್ನಂಥ ತಪಸ್ವಿ ಬೇರೆ ಯಾರೂ ಇಲ್ಲ. ನನ್ನ ಗಡ್ಡದಲ್ಲಿ ಹಕ್ಕಿಗಳು ಗೂಡು ಕಟ್ಟಿ ವಾಸ ಮಾಡ್ತಾವೆ, ಅವುಗಳಿಗೆಲ್ಲ ಅವಕಾಶ ಕೊಟ್ಟಿದ್ದೀನಿ. ಅಂಥ ದೊಡ್ಡ ತಪಸ್ವಿ ನಾನು ಅಂತ ಭಾರಿ ಅಹಂಕಾರ. ಆಗ ಅದನ್ನು ಹೇಳಿಕೊಂಡ, ನನ್ನಂಥ ತಪಸ್ವಿ ಯಾರೂ ಇಲ್ಲ ಅಂತ ಗರ್ವದಿಂದ ಹೇಳಿಕೊಂಡ ತನ್ನ ಒಳಗೆ. ಆಗ ಹಕ್ಕಿಗಳೆಲ್ಲ ಹಾರಿದವು. ಮನುಷ್ಯ, ನೀನೆಂಥ ತಪಸ್ವಿ! ಒಬ್ಬ ನಗರದಲ್ಲಿ ಒಬ್ಬ ಇದ್ದಾನೆ ತುಲಾಧಾನ ಅಂತ, ಇಷ್ಟು ತಪಸ್ಸು ಮಾಡಿದರೂ ಅವನ ಯೋಗ್ಯತೆ ನಿನಗೆ ಬಂದೇ ಇಲ್ಲ. ಸುಮ್ಮನೆ ಅಹಂಕಾರದ ಮಾತಾಡ್ತಾ ಇದ್ದಿ, ಆ ಯೋಗ್ಯತೆ ನಿನಗೆ ಎಲ್ಲಿ ಬಂದಿದೆ? ಎಲ್ಲ ಆಶ್ಚರ್ಯ ಆಯಿತು ಅವನಿಗೆ. ಇಷ್ಟು ಮಾಡಿದರೂ ಹಕ್ಕಿಗಳೇ ನಮ್ಮನ್ನು ಹಂಗಿಸಿದವು. ಹೌದಾ, ತುಲಾಧಾರ ಅವನು ನೋಡುವ ಏನೋ ಒಂದು ವೈಶಿಷ್ಟ್ಯ. ಅದು ನೋಡ್ತಾನೆ, ಅಂಗಡಿಯಲ್ಲಿ ತಕ್ಕಡಿ ಹಿಡಿದು ವ್ಯಾಪಾರ ಮಾಡ್ತಾ ಇದ್ದಾನೆ. ಇವನಿಗೆ ಅಲ್ಲಿ ಹೋಗಲಿಕ್ಕೆ ಸಂಕೋಚ. ನಾನೆಂಥ ತಪಸ್ವಿ, ಅರಣ್ಯದಲ್ಲಿ ಎಷ್ಟು ತಪಸ್ಸು ಮಾಡಿದ್ದೇನೆ, ಇವನೊಬ್ಬ ಸಾಮಾನ್ಯ ವ್ಯಾಪಾರಿ, ಇವನಲ್ಲಿಗೆ ನಾನು ಹೋಗಿ ಕೇಳುವುದು ಏನುಂಟು, ಇವನಿಂದ ನಾನು ಉಪದೇಶ ಪಡೆಯಲಿಕ್ಕೆ ಕಲೀಲಿಕ್ಕೆ ಏನುಂಟು ಎಂಬುದಾಗಿ ಆಕೆ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡಿದ. ಆಗ ಆ ತುಲಾಧಾರನೇ ಕರೀತಾನೆ, ಬನ್ನಿ ಸ್ವಾಮಿ, ಆ ಹಕ್ಕಿಗಳಿಂದ ಅವಮಾನಿತರಾಗಿ ನನ್ನ ನೋಡಲಿಕ್ಕೆ ಇಷ್ಟು ದೂರ ಬಂದಿದ್ದೀರಿ, ಈಗ ನನ್ನ ಬಳ್ಳಿಗೆ ಬರಲಿಕ್ಕೆ ಸಂಕೋಚ ಏನು? ಒಮ್ಮೆಲೆ ಆಶ್ಚರ್ಯ ಆಯಿತು. ಇದೆಲ್ಲ ಸಮಾಚಾರ ಇವನು ಹೇಗೆ ಗೊತ್ತಾಯಿತು? ಅಲ್ಲಿ ಯಾರೂ ಇಲ್ಲ, ನಿರ್ಜನ ಕಾಡು, ಅಲ್ಲಿಂಥ ಘಟನೆ ನಡೆದದ್ದು ಇವನಿಗೆ ಹೇಗೆ ಗೊತ್ತಾಯಿತು? ಏನೋ ಒಂದು ಸಮಸ್ಯೆ, ಏನೋ ಒಂದು ಚಮತ್ಕಾರ ಇದೆ, ಏನೋ ಒಂದು ಪವಾಡ ಇದೆ ಎಂಬುದು ಅವನ ಬಳಿಗೆ ಬಂದ. ನನಗೆ ಇಷ್ಟು ತಪಸ್ಸು ಮಾಡಿದರೂ ಸಿದ್ಧಿ ಬಂದಿಲ್ಲ, ನಿಮಗೆ ಈ ಸಿದ್ಧಿ ಹೇಗೆ ಬಂತು? ಯಾವ ಮಂತ್ರ ಜಪ ಮಾಡಿದ್ದೀರಿ? ಏನು ತಪಸ್ಸು ಮಾಡಿದ್ದೀರಿ? ಈ ಪವಾಡ, ಈ ಶಕ್ತಿ ಹೇಗೆ ಬಂತು ಹೇಳಿಕೊಡಿ ಹೇಳ್ತಾರೆ. ಇದು ಬಹಳ ಅತ್ಯಂತ ಮಾರ್ಗದರ್ಶಕ ಸಂದೇಶ. ನಾನು ನಿನ್ನಂತೆ ತಪಸ್ಸು ಮಾಡಿಲ್ಲ, ನಾನು ಬರೀ ತಕ್ಕಡಿ ಹಿಡಿದು ವ್ಯಾಪಾರ ಮಾಡುವ ಸಾಮಾನ್ಯ ಮನುಷ್ಯ. ನನಗೆ ತಕ್ಕಡಿಯೇ ಗುರು. ಈ ತಕ್ಕಡಿ ಯಾರೇ ಬರಲಿ ಒಂದೇ ತೂಕ, ತನಗೆ ಬೇಕಾದವ ಸ್ನೇಹಿತ ಅವನಿಗೊಂದು ತೂಕ, ತಾನು ಯಾರು ಬೇಡ ಅವನಿಗೆ ಮತ್ತೊಂದು ತೂಕ, ಒಬ್ಬೊಬ್ಬರಿಗೆ ಒಂದು ತೂಕ ಇಲ್ಲ. ಶತ್ರು ಬರಲಿ ಮಿತ್ರ ಬರಲಿ
ಬಂಧು ಬರಲಿ ಹೊರಗಿನವ ಬರಲಿ ಎಲ್ಲರಿಗೂ ಒಂದೇ ತೂಕ ತೋರಿಸುವ ತಕ್ಕಡಿ ನನಗೆ ಪ್ರಾಮಾಣಿಕತನದ ಸಂದೇಶ ಕೊಟ್ಟಿದೆ. ನಿನ್ನ ವ್ಯವಹಾರದಲ್ಲಿ ಪ್ರಾಮಾಣಿಕನಾಗು. ಯಾರಲ್ಲಿಯೂ ತನಗೆ ಬೇಕಾದವ ಬೇಡವಾದವ ಅಂತ ವ್ಯತ್ಯಾಸ ಮಾಡಬೇಡ. ಎಲ್ಲರಿಗೂ ಕೂಡ ಸಮಾನವಾಗಿ ನೋಡಿ ಸರಿಯಾದ ತೂಕ ಮಾಡಿ ಅದಕ್ಕೆ ಎಷ್ಟು ಹಣ ಬಂತು ಅದು ತಗೊಂಡು ನ್ಯಾಯವಾದ ರೀತಿಯಲ್ಲಿ ಹಣ ಪಡೆ. ಅದೇ ಮೋಸ ಭ್ರಷ್ಟಾಚಾರ ವಂಚನೆ ಅವಕಾಶ ಇರಬಾರ್ದು. ಆ ತಕ್ಕಡಿ ಎಲ್ಲರಿಗೂ ಒಂದೇ ಥರದ ತೂಕ ತೋರಿಸುವಂತೆ ನೀನು ಪ್ರಾಮಾಣಿಕನಾಗಿರಬೇಕು. ಪ್ರಾಮಾಣಿಕತನದಿಂದ ನೀನು ವ್ಯವಹಾರ ಮಾಡು. ಆರ್ಜವ ಮತ್ತು ವ್ಯಾಪಾರ ಮಾಡ್ತೇನೆ. ವ್ಯಾಪಾರದಲ್ಲಿ ಸ್ವಲ್ಪ ದ್ರೋಹ ಆಗ್ತದೆ, ಇಲ್ಲ ಅಂತ ಹೇಳುವುದಿಲ್ಲ. ಅದ್ರೋಹೇಣೀವ ಭೂತಾನಾಂ ಅಲ್ಪದ್ರೋಹೇಣವ ಪುನಃ. ನನ್ನ ವ್ಯವಹಾರದಿಂದ ಯಾರಿಗೂ ದ್ರೋಹ ಆಗಬಾರದು. ಕೊನೆಯ ಪಕ್ಷ ಮಿನಿಮಮ್ ದ್ರೋಹ ಎಷ್ಟು ಕಡಿಮೆ ಅಷ್ಟು ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಯಾರಿಗೂ ಹೆಚ್ಚು ದ್ರೋಹವಾಗದಂತೆ ಅಷ್ಟು ಎಚ್ಚರದಿಂದ ಪ್ರಾಮಾಣಿಕತನದಿಂದ ನಾನು ವ್ಯವಹಾರ ಮಾಡ್ತೇನೆ. ಇದರಿಂದ ಈ ಶಕ್ತಿ ಬಂತು. ಈ ಜಾತಿಯಲ್ಲಿ ಎಲ್ಲ ಅಹಂಕಾರ ಇದೆ. ತಾನು ಇಷ್ಟು ತಪಸ್ಸು ಮಾಡಿದರೂ ನನಗೆ ದೊರೆಯದ ಸಿದ್ಧಿ ಒಬ್ಬ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುವ ಸಾಮಾನ್ಯ ವ್ಯಾಪಾರಿ. ಆದರೂ ತನ್ನ ವ್ಯವಹಾರ ಇದು ಭಗವಂತನ ಪೂಜೆ. ಇದರಿಂದ ಜನರಿಗೆ ಅನ್ಯಾಯ ಆಗಬಾರದು, ಭಗವಂತನಿಗೆ ಪ್ರೀತಿ ಆಗಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ಈ ವ್ಯವಹಾರವನ್ನು ಸರಿಯಾದ ಪ್ರಾಮಾಣಿಕತನದಿಂದ ಭಗವಂತನ ಪೂಜಾ ದೃಷ್ಟಿಯಿಂದ ಮಾಡ್ತಾರೆ. ತನಗೆ ದೊರೆಯದ ಸಿದ್ಧಿಯವನಿಗೆ ಬಂತು. ಅವನೆಲ್ಲ ಅಹಂಕಾರ ಹೇಳಿ. ಇದೇನು ಒಂದು ಧರ್ಮವ್ಯಾಧನ ಕಥೆ, ಇನ್ನೊಂದು ತುಲಾಧಾರನ ಕಥೆ. ಯಾವುದೇ ವ್ಯವಹಾರ, ಅವನು ರೈತನಿರಲಿ, ವ್ಯಾಪಾರಿ ಇರಲಿ, ವೈದ್ಯನಿರಲಿ, ಸರ್ಕಾರಿ ಆಫೀಸರು ಇರಲಿ, ಸೈನಿಕನಿರಲಿ, ಪ್ರತಿಯೊಬ್ಬರು ಕೂಡ ತಾವು ಮಾಡುವ ಕಾರ್ಯ ಅದನ್ನು ಇದು ಭಗವಂತನ ಪೂಜೆ ಎಂಬ ಭಾವನೆಯಿಂದ ಪ್ರಾಮಾಣಿಕತನದಿಂದ ಮಾಡಿದರೆ ಅದೇ ದೊಡ್ಡ ಭಗವಂತನ ಪೂಜೆ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟ ಸಂದೇಶ. ಮಹಾಭಾರತದಲ್ಲಿ ಈ ಕಥೆಯ ಮುಖಾಂತರ ಎಲ್ಲರ ಕಣ್ಣು ತೆರೆಯಿಸುವ ಇಂಥ ಕಥೆ. ಅವನು ವೈಶ್ಯ ವ್ಯಾಪಾರಿ ಪ್ರಾಮಾಣಿಕತನದಿಂದ ತನ್ನ ವ್ಯಾಪಾರ ನಡೆಸಿ ಈ ಜಾಜಲಿ ಋಷಿಕುಮಾರರಿಗಿಂತಲೂ ಮಿಗಿಲಾದ ಸಿದ್ಧಿಯನ್ನು ಪಡೆದ ಎಂಬುದನ್ನು ನಮ್ಮ ಶಾಸ್ತ್ರ ನಮಗೆ ಧರ್ಮಾಚರಣೆ ಧರ್ಮ ಅಂತ ಹೆದರಬೇಡಿ, ಗುಮ್ಮನಿಗೆ ಹೆದರದಂತೆ. ಧರ್ಮ ಇಷ್ಟು ಸುಲಭ, ಇಷ್ಟು ಸರಳ. ತಮ್ಮ ಹೊಟ್ಟೆಗಾಗಿ ಬಾಡಿಗಾಗಿ ಮಾಡುವ ಕೆಲಸವನ್ನು ಕೂಡ ಭಗವಂತನ ಪೂಜೆ, ಜನರಿಗೆ ಇದರಿಂದ ಉಪಕಾರ ಆಗಬೇಕು ಎಂಬ ದೃಷ್ಟಿಯಿಂದ ಮಾಡಿದರೆ ಶ್ರೇಯಸ್ಸನ್ನು ಪಡೆಯಬಹುದು ಎಂಬಂಥ ಉತ್ತಮ ಸಂದೇಶವನ್ನು ಇಂಥ ಕಥೆಗಳು ನಮಗೆ ತಿಳಿಸ್ತಾ ಇವೆ. ಮಹಾಭಾರತ ಇಂಥ ಅನೇಕ ಉಪಾಖ್ಯಾನಗಳ ಮುಖಾಂತರ ನಮ್ಮ ಕಣ್ಣು ತೆರೆಸುವ ಕಾರ್ಯ ಮಾಡಿದೆ ಎಂಬಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.